ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತಾವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇನ್ನೇನು ಹೊಸ ವರ್ಷ ಶುರು ಹಾಗೆ ಬಿಡ್ತು. ದಿನಗಳಂತೂ ಹೇಗೆ ಉರುಳೋಗುತ್ತೆ ಅನ್ನೋದು ಖಂಡಿತ ನಮಗಂತೂ ಗೊತ್ತೇ ಆಗೋದಿಲ್ಲ ಅಲ್ವಾ? ಸೊ ನಾವೇನೇನೋ ತುಂಬಾ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತೀವಿ, ಅಥವಾ ನಮ್ಮ ರಿಲೇಷನ್ಶಿಪ್ಗಳಾಗಬಹುದು ಅಥವಾ ನಮ್ಮ ಬಿಹೇವಿಯರ್ಸಲ್ಲಾಗ್ಬೋದು ತುಂಬಾ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಇರ್ತೀವಿ. ಕೆಲವೊಬ್ಬರಲ್ಲಿ ಎಲ್ಲರಲ್ಲೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಇದ್ದೇ ಇರುತ್ತೆ, ಹಾಗೆ ಗುಡ್ ಹ್ಯಾಬಿಟ್ಸ್ ಅನ್ನೋದು ಕೂಡ ಇದ್ದೇ ಇರುತ್ತೆ. ಹಾಗೆ ತುಂಬ ಜನ ನಾವು ನ್ಯೂ ಇಯರ್ ಅಂದಿದ ತಕ್ಷಣವೇ ನಮಗೆ ಫಸ್ಟು ನಾವು ಪ್ಲ್ಯಾನ್ ಮಾಡೋದೇ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ. ಸೊ ರೆಸೊಲ್ಯೂಷನ್ಸ್ ಅಂದರೆ ನಾವು ಈ ವರ್ಷ ಈ ಥರ ಇರಬೇಕಪ್ಪ ಅಂತ ಹೇಳಿ ಅದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿರುವಂತಹ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ರೆ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಆಲೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಅದರಲ್ಲಿ ನಾನು ಅದರ ರಿಲೇಟೆಡ್ ಒಂದು ವಿಷಯನ ಮಾತಾಡಲಿಕ್ಕೆ ಅಂತ ಹೊರಟಿದ್ದೀನಿ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಅಂತ ಹೇಳಿ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಖಂಡಿತ ಅಲ್ವಾ ಸ್ನೇಹಿತರೆ? ಬೇಕಾದ್ರೆ ನಾವು ಒಳ್ಳೆಯವ್ರ ಜೊತೆ ಸೇರಿದರೆ ನಮ್ಗೆ ಇರುವಂತಹ ಕೆಟ್ಟ ಹ್ಯಾಬಿಟ್ಸನ್ನು ಕೂಡ ನಿಧಾನಕ್ಕೆ ನಾವು ಬದಲಾಯಿಸ್ಕೊಳ್ತಾ ಹೋಗ್ತೀವಿ. ಅದೇ ನಾವು ಕೆಟ್ಟವರಲ್ಲಿ ಸೇರಿಕೊಂಡಾಗ ನಮ್ಮಲ್ಲಿರುವಂತಹ ಒಳ್ಳೆಯ ಹ್ಯಾಬಿಟ್ ಕೂಡ, ಒಳ್ಳೆ ಕ್ಯಾರೆಕ್ಟರು ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಅದು ನಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಾನೆ ಇರೋದಿಲ್ಲ, ಹಾಗೆ ನಾವಾಗೇನೂ ಕೂಡ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಹೊಸ ವರ್ಷ ಬಂದಿದೆ, ನಿಮ್ಮ ಜೀವನದಲ್ಲಿ ಕೂಡ ಹೊಸ ವಿಚಾರಗಳು ಹಾಗೆ ಹೊಸ ಬದಲಾವಣೆಗಳನ್ನು ತರಲಿ ಅಂತ ಹೇಳ್ತೀನಿ. ಆದರೆ ಆ ಬದಲಾವಣೆಗಳು ಅನ್ನೋದು ಕೆಟ್ಟ ದಾರಿಲಿ ಇಲ್ಲದೆ ಒಳ್ಳೆತನದಲ್ಲಿ ಇರಲಿ. ನಿಜವಾಗ್ಲೂ ಒಳ್ಳೆಯ ವಿಷಯಗಳು ಹಾಗೆ ಒಳ್ಳೆ ಹ್ಯಾಬಿಟ್ಗಳು ನಮಗೆ ಫಾಲೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಕೂಡ ಅಂತ ಅನಿಸುತ್ತೆ. ಹಾಗೆ ಅದು ಸ್ವಲ್ಪ ಸಮಯನ ಕೂಡ ಹಿಡಿಯುತ್ತೆ, ಜಾಸ್ತಿ ಅಂತಲೇ ಹೇಳ್ಬೋದು. ಆದರೆ ನಾವು ಅದಕ್ಕೆ ಜಾಸ್ತಿ ಸಮಯ ಕೊಟ್ಟಷ್ಟು ನಮ್ಮ ಜೀವನದಲ್ಲಿ ಅದು ತುಂಬಾ ರೀತಿ ಒಳ್ಳೆ ಬದಲಾವಣೆಗಳನ್ನು ತರ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪನ್ನು ಮೂಡಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಂತ ಹೇಳಿ ಕೆಟ್ಟವ್ರ ಜೊತೆ ಸೇರ್ತವ್ರು ಎಲ್ಲರೂ ಕೂಡ ಕೆಟ್ಟವರಾಗ್ತಾರೆ ಅಂತಲೇ ಅಲ್ಲ. ಬಟ್ ಆದರೆ ಪರಿಸ್ಥಿತಿಗಳು ಹಾಗೆ ನಾವು ಪರಿಸ್ಥಿತಿನ ಹೇಗೆ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಯಾರಾದರೂ ಕೆಟ್ಟವ್ರ ಜೊತೆ ಸೇರಿದ್ದೀರಾ ಅಂತಂದರೆ ಅದರಲ್ಲಿ ನೀವೊಬ್ಬರು ಕೆಟ್ಟವರಾಗೋ ಬದಲು ನಿಮ್ಮ ಕೈಲಿ ಆದರೆ ಕೆಟ್ಟವ್ರು ಆಗಿರೋರನ್ನ ಒಳ್ಳೆಯವ್ರನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತಂದರೆ ನಿಮ್ಮಲ್ಲಿರುವಂತಹ ಒಳ್ಳೆಯತನನ ಹಾಗೆ ಕಾಪಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗಿನ ಕಾಲದಲ್ಲಿ ಹೇಗೆ ಅಂತಂದರೆ ತಾನು ಕೆಡೋದಲ್ಲದೆ ತನ್ನ ಜೊತೆ ಇರೋರನ್ನು ಕೆಡಿಸ್ಬೇಕು ಅಂತ ಹೇಳಿ ನೋಡೋರು ತುಂಬ ಜನ ಇರ್ತಾರೆ. ಆದರೆ ನಾವು ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಆಗಬಾರ್ದು ಅಷ್ಟೇ. ಯಾಕಂದರೆ ನೀವನ್ನ ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡೋಕ್ಕೆ ಹಾಗೆ ಮ್ಯಾನಿಪುಲೇಟ್ ಮಾಡೋಕ್ಕೆ ಅಂತಲೇ ಸ್ವಲ್ಪ ಜನ ಕಾಯ್ಕೊಂಡು ಕೂತಿರ್ತಾರೆ. ಅಂಥವ್ರ ಮಾತಿಗೆ ನೀವು ಎಷ್ಟು ಸ್ಪಂದಿಸ್ತಾ ಹೋಗ್ತೀರೋ ಅಷ್ಟು ಬೇಗ ನೀವು ಮ್ಯಾನಿಪುಲೇಟ್ ಆಗ್ತೀರಾ, ಹಾಗೆ ಅಷ್ಟು ಬೇಗ ನಿಮ್ಮ ಜೀವನದ ಗುರಿಗಳನ್ನು ಹಾಗೆ ನಿಮ್ಮಲ್ಲಿರುವಂತಹ ಒಳ್ಳೆ ಹ್ಯಾಬಿಟ್ ಹಾಗೆ ಒಳ್ಳೆ ಕ್ಯಾರೆಕ್ಟರ್ನ ನೀವೇ ಮರ್ತೋಗ್ತೀರಾ, ಬೇರೆಯವರಲ್ಲಿ ನೀವೇ ಮರ್ತೋಗಿರ್ತೀರಾ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ ದೊಡ್ಡವರು, ನೀವು ಕೂಡ ಕೇಳಿರ್ತೀರ ಅನಿಸುತ್ತೆ. ನಾವು ಒಳ್ಳೆಯವರು ಅಂತ ಹೇಳಿ ಅನ್ನಿಸ್ಕೊಳ್ಳೋಕ್ಕೆ ಸುಮಾರು ದಿನಗಳು ಬೇಕಾಗುತ್ತೆ, ಹಾಗೆ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಒಂದೇ ನಿಮಿಷ ಸಾಕು ನಮಗೆ ಸ್ನೇಹಿತರೆ. ಹಾಗಾಗಿ ನೀವು ಇವಾಗ ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಅಥವಾ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತೇಳಿ ಅನ್ನಿಸ್ಕೋಬೇಕು ಅಂತ ಅಂದಾಗ ಅದಕ್ಕೆ ಸುಮಾರು ವರ್ಷಗಳಿಂದ ನಿಮ್ಮ ಬಿಹೇವಿಯರನ್ನು ಅವರು ಅಬ್ಸರ್ವ್ ಮಾಡಿರ್ತಾರೆ. ಅದೇ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಒಂದೇ ಕ್ಷಣ ಸಾಕು ಸ್ನೇಹಿತರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಸಮಯ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಸಮಯಕ್ಕೆ ನೀವು ಕೂಡ ಸ್ವಲ್ಪ ಸಮಯನ ಕೊಟ್ಟಾಗ ಪ್ರತಿಯೊಂದು ಪರಿಸ್ಥಿತಿಗಳು ಕೂಡ ನಿಭಾಯಿಸ್ಕೊಂಡು ಹೋಗಬಹುದು ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇನ್ನೇನು ಹೊಸ ವರ್ಷ ಬಂದಿದೆ, ನಿಮ್ಮ ಜೀವನದಲ್ಲೂ ಕೂಡ ಯಾವುದೆಲ್ಲ ಒಳ್ಳೆಯ ವಿಚಾರಗಳನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತಂದರೆ, ಇಲ್ಲಪ್ಪ ಈ ಒಂದು ಹ್ಯಾಬಿಟನ್ನು ಅಥವಾ ಈ ಒಂದು ಜನಗಳಿಂದ ನಾನು ದೂರ ಇರಬೇಕು, ಅಥವಾ ಈ ಜನಗಳಿಂದ ನಾನು ಇಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದೀನಿ, ಅದನ್ನು ನಾನು ಬದಲಾಯಿಸ್ಕೋಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತ ನೀವು ಅದನ್ನ ಬದಲಾಯಿಸ್ಕೋಬೋದು ಸ್ನೇಹಿತರೆ. ಯಾಕಂದರೆ ತಪ್ಪು ಮಾಡ್ತಿರೋ ಮನುಷ್ಯ ಜಗತ್ತಲ್ಲಿ ಇಲ್ಲವೇ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯ ಕೂಡ ತಿಳಿದೋ ಅಥವಾ ತಿಳಿಯೋದೇನೋ ಒಂದಲ್ಲ ಒಂದು ತಪ್ಪನ್ನು ಮಾಡಿರ್ತಾರೆ. ಆದರೆ ಆ ತಪ್ಪನ್ನು ಹೇಗೆ ಸರಿಪಡಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಜೀವನ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಜೀವನದಲ್ಲಿ ನೀವು ಹೊಸ ವರ್ಷಕ್ಕೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೇ ರೀತಿ ಪ್ರತಿದಿನ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇರಿ. ನಾನು ಕೂಡ ಹೊಸ ವರ್ಷಕ್ಕಾದರೂ ಅಟ್ಲೀಸ್ಟ್ ಈ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಎಬೋ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಒಂದು ವಿಷಯ ಇಟ್ಕೊಂಡು ವೀಡಿಯೋನ ಎವ್ರಿಡೇ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೀತಿ ನನ್ನ ಜೊತೆ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಬೆಳವಣಿಗೆ ಕೂಡ ನಮ್ಮ ಚಾನಲಲ್ಲಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ.